सभी को नमस्कार। आज इस दिवस लेखक भीष्मा साहनी जी लिखित खून का रिश्ता कहानी के बारे में जानकारी प्राप्त करेंगे। कहानी 3 में भागा 5। आज कहानी के बारे में जानकारी प्राप्त करेंगे, भागा 5 के बारे में। भीष्मा साहनी जी ने खून का रिश्ता, रक्त संबंध, खून ಅಂದ್ರೆ ರಕ್ತ, ರಿಸ್ತ ಅಂದ್ರೆ ಸಂಬಂಧ, ರಕ್ತ ಸಂಬಂಧದ ಬಗ್ಗೆ ಇಲ್ಲಿ ತಿಳಿಸ್ತಾ ಇರೋದನ್ನ ನಾವು ಕಾಣ್ತೀವಿ. ಯಾರ ರಕ್ತ ಸಂಬಂಧ? ಇಬ್ಬರು ಸಹೋದರ, दोनों भाइयों का रिश्ता हम देखते हैं. बाबूजी और मंगलासेन दोनों भाई थे. बाबूजी अमीर आदमी था और मंगलासेन वो गरीब था. उसमें अंतर हम देखते हैं. अमीर के कारण अपना भाई को कैसे उदार से देखता है बाबूजी. ಯಾವ ತರ ತನ್ನ ತಮ್ಮನನ್ನ ಬಡವ ಆದ ಕಾರಣದಿಂದ ಯಾವ ಉದಾಸೀನವಾಗಿ ಕಾಣೋದನ್ನು ನಾವಿಲ್ಲಿ ಕಾಣ್ತೀವಿ. ಕೂನ್ಕ ರಿಸ್ತಾ, ರಕ್ತ ಸಂಬಂಧ. ಒಂದು ತಾಯಿಯ ಮಕ್ಕಳಾದರೂ ಕೂಡ ತನ್ನ ತಮ್ಮನನ್ನ ಉದಾರವಾಗಿ ಕಾಣುವಂಥದ್ದು, ಉದಾಸೀನವಾಗಿ ಕಾಣೋದನ್ನು ನಾವು ಇದರಲ್ಲಿ ಕಾಣ್ತೀವಿ. बाबूजी और मंगलासेन दोनों भाई थे. बाबूजी का बेटा वीरजी, बेटी मनोरमा, प्रभा बहू, वीरजी का पत्नी प्रभा, संतु वीरजी के घर में काम करने वाला नौकर, पुराना नौकर संतु, रामदास बाबूजी घर को किराए लिया था. रामदास इस पात्र का हम देखते इस कहानी में. और भीष्मा साहनी जी ने तमस एक प्रसिद्ध उपन्यास लिखा है और अनेक कहानियों को भी लिखा है. भीष्मा साहनी जी ने माता विमाता, बीवर, सिरका सदका, प्रोफेसर, अपने अपने बच्चे, खून का रिश्ता, खून का रिश्ता, रक्त संबंध. ಇದು ಕಥೆಯೂ ಕೂಡ ಒಂದು. ಆ ಕಥೆಗಳಲ್ಲಿ कहानियों में खून का रिश्ता भी एक है. चीफ की दावत आदि शामिल है. ಮೇಲಾಧಿಕಾರಿಗೆ ಔತಣಕೂಟ, चीफ की दावत, अनेक आदि उपन्यास और कहानियों को भी लिखा है. इस गद्य में दोनों भाइयों का रिश्ता के बारे में हम जानकारी प्राप्त लिया है. भागा 5 के बारे में आज जानकारी प्राप्त करेंगे. पिछले अवधि में इस विचार के बारे में कहा है. भागा 4 के बारे में जानकारी प्राप्त लिया है. आज 5 भाग के बारे में जानकारी प्राप्त करेंगे. छात्रों, मंगलासेन और बाबूजी दोनों सगाई कार्य के लिए रिश्तेदार के घर गए. ಸಂಬಂಧಿಕರ ಮನೆಗೆ ಹೋಯಿತು. ಇಬ್ಬರು ಸಹೋದರರು ಸಗಾಯಿ ಅಂದರೆ ನಿಶ್ಚಿತಾರ್ಥ ಕಾರ್ಯ, ಮದುವೆಯ ನಿಶ್ಚಿತಾರ್ಥ ಕಾರ್ಯಕ್ಕೆ ಇಬ್ಬರು ಸಹೋದರರು बाबूजी और मंगलासेन दोनों गए थे. बड़े भाई और छोटे भाई दोनों गए थे. ಇಬ್ಬರು ಹೋದಂಥ ಸಂದರ್ಭದಲ್ಲಿ ಮಂಗಳಾಸೇನ್ ಆತನ ಹಾವಭಾವವನ್ನು ಎಲ್ಲ ತಿಳ್ಕೊಂಡು ಅಲ್ಲಿ ಯಾವ ಥರ ವರ್ತನೆಯನ್ನು ಮಾಡಿದ, ಸಂಬಂಧಿಕರ ಹತ್ರ ಗಂಡಿನ ಬಗ್ಗೆ ಅಂದರೆ ವೀರಜಿಯ ಬಗ್ಗೆ, ಅಮರ बेटा MA ಪಡಾಯ ಹೈ, ತುಮಾರ ಬೇಟಿ ಕ್ಯಾ ಪಡಾಯಿ, ಏನನ್ನು ಓದಿದಾಳೆ, ನಮ್ಮ ಮಗ MA ಅನ್ನು ಓದಿದಾನೆ, ಎಲ್ಲ ವಿಚಾರವನ್ನು ಮಾಡ್ತಾನೆ. बातचीत करते हैं रिश्तेदार के घर में. बाद में सगाई कार्य का चीज लेकर आता है. ಇಬ್ಬರು ಕೂಡ ನಿಶ್ಚಿತಾರ್ಥ ಕಾರ್ಯವನ್ನು ಮುಗಿಸ್ಕೊಂಡು ಸಂಬಂಧಿಕರು ಕೊಟ್ಟಂತಹ ಒಂದು ತಟ್ಟೆ, ಅದರಲ್ಲಿ ಬೆಳ್ಳಿಯ ಬಟ್ಟಲು, ಬೆಳ್ಳಿಯ ಚಮಚ, तीनों चांदी का कटोरिया और चांदी का चम्मच और चांदी का 1 रुपया और सभी इस चीज़ों को लेकर आता है. 1 ರೂಪಾಯಿ
ಬೆಳ್ಳಿಯ ನಾಣ್ಯ, 4 ಆಣೆಯ ಬೆಳ್ಳಿಯ ನಾಣ್ಯ, 3 ಬೆಳ್ಳಿಯ ಬಟ್ಟಲುಗಳು, 3 ಬೆಳ್ಳಿಯ ಚಮಚ, ಇವನ್ನೆಲ್ಲ ಒಂದು ತಟ್ಟೆಯಲ್ಲಿ, ಬೆಳ್ಳಿಯ ತಟ್ಟೆಯಲ್ಲಿ ಇಟ್ಟು ಒಂದು ವಸ್ತ್ರವನ್ನು ಒದಿಸಿ ಕೊಟ್ಟಿರ್ತಾರೆ. ಇದನ್ನು ಮಂಗಳಸೇನ ತೆಗೆದುಕೊಂಡು ಬರ್ತಾನೆ. ಇಬ್ಬರು ಕೂಡ ಬರ್ತಾರೆ. ಬಾಬೂಜಿ ಮುಂದೆ ಬರ್ತಾ ಇದ್ದ, ಮಂಗಳಸೇನ ಆ ತಟ್ಟೆಯನ್ನು ತೆಗೆದುಕೊಂಡು ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ತೆಗೆದುಕೊಂಡು ಮನೆಗೆ ಬರ್ತಾರೆ. ಇದಕ್ಕೆ ಕ್ಯಾ ತೀನ್ ಕಟೋರಿಯಾತಿ. ಇದಕ್ಕೆ ಮನೆ ಬಂದ ಸಂದರ್ಭದಲ್ಲಿ ಮನೋರಮ ಓಡಿ ಬಂದು ಚಿಕ್ಕಪ್ಪನ ಹತ್ರ ಇದ್ದಂಥ ತಟ್ಟೆಯನ್ನು ತೆಗೆದುಕೊಂಡು ನೋಡ್ತಾಳೆ, ಇಸ್ಕೊಂಡು ನೋಡ್ತಾಳೆ. ಆಗ ಮಂಗಳಸೇನನ ಅತ್ತಿಗೆನೂ ಕೂಡ ಬಾಬೂಜಿ ಕಾ ಪತ್ನಿ ಯಾ ಮಂಗಳಸೇನ ಕಾ ಬಾಬಿ ಸಬಿ ಚೀಜೋಗೂ ದೇಖತಿ, ಎಲ್ಲ ವಸ್ತುಗಳನ್ನು ನೋಡ್ತಾರೆ. ಸಂಬಂಧಿಕರು ಯಾವ ಯಾವ ವಸ್ತುಗಳನ್ನಿಟ್ಟಿರ್ಬೋದು ನಿಶ್ಚಿತಾರ್ಥ ಆ ಕಾರ್ಯದಲ್ಲಿ ನೋಡಿದಾಗ ಬಾಬಿಗೆ ಅನುಮಾನ ಆಗುತ್ತೆ. 3 ಬಟ್ಲು ಇದ್ದ ಮೇಲೆ 3 ಚಮಚ ಇರಬೇಕು. 2 ಚಮಚ ಇದಾವಲ್ಲ, ಇನ್ನೊಂದು ಚಮಚ ಏನಾಯಿತು? ಬೆಳ್ಳಿಯ ಚಮಚ. ಕ್ಯಾವ್ವ ಡೂಂಡುತ್ತೆ. ಎಲ್ಲರೂ ಕೂಡ ಹುಡುಕ್ತಾರೆ. ಮಂಗಳಸೇನನ ಮೇಲೆ ಅನುಮಾನವನ್ನು ಪಡೋದು ಇದರಲ್ಲಿ ನಾವು ಕಾಣಿ. ರಕ್ತ ಸಂಬಂಧ ಇದ್ರೂ ಕೂಡ, ರಿಸ್ತಾ ಇದ್ರೂ ಕೂಡ ಆತನ ಮೇಲೆ ಅನುಮಾನ ಪಡುವುದು, ಆತನನ್ನು ಹುಡುಕುವುದು ನಾವು ಕಾಣ್ತೀವಿ. देखिए क्या 3 कटोरियाँ थी और 2 चम्मच थे. देखिए 3 ಬಟ್ಟಲುಗಳಿದ್ದು 2 ಚಮಚ ಇದ್ದಾವೆ. ನಹಿ ತೋ ಚಮ್ಮಚ್ ಬಿ 3 थे. ಇಲ್ಲ, 3 ಚಮಚ ಇದ್ದು, ಸರಿಯಾಗಿ ನೋಡಿ ಹುಡುಕಿ ಅಂತ ಬಾಬೂಜಿ ಹೇಳ್ತಾನೆ. ಚಮ್ಮಚ ತೋ ಯಹಂ ಸಿರ್ಫ್ 2 ರಖೆ ಹೇ. ಕೇವಲ 2 ಚಮಚಗಳನ್ನು ಇಲ್ಲಿ ಇಡಲಾಗಿದೆ. ನಹಿ ನಹಿ ಧ್ಯಾನ ಸೆ ದೇಖೋ ಜರೂರು 3 ಹೋಂಗೆ. ಇಲ್ಲ ಇಲ್ಲ, ಗಮನ ಇಟ್ಟು ನೋಡಿ 3 ಚಮಚ ಇದ್ದಿದ್ದು ಅಂತ ಬಾಬೂಜಿ ತನ್ನ ಹೆಂಡತಿಗೆ अपना पत्नी से कहता है. मंगलसेन से पूछो, वही ताल उठाकर लाया था. ಮಂಗಳಸೇನನ್ನ ಕೇಳಿ ಆತನೇ ಆ ತಟ್ಟೆಯನ್ನು ತೆಗೆದುಕೊಂಡು ಬಂದಿದ್ದು. ಆತನೇ ಅಲ್ಲಿಂದ ತಟ್ಟೆಯನ್ನು ಹಿಡ್ಕೊಂಡು ಬಂದಿದ್ದು ಮಂಗಳಸೇನ. ಆತನನ್ನು ವಿಚಾರಿಸಿ ಅಂತ ಬಾಬೂಜಿ ಹೇಳ್ತಾರೆ, ಅಣ್ಣ ಹೇಳ್ತಾರೆ. ಮಂಗಳಸೇನ್ ಜಿ ತೀಸರಾ ಚಮ್ಮಚ್ ಕಹಾ ಹೈ. ಮಂಗಳಸೇನ್ 3ನೇ ಚಮಚ ಏನಾಯ್ತು? ನೀನು ತೆಗೆದುಕೊಂಬಂದಲ್ಲ, ಏನಾದ್ರು ಕಳ್ಕೊಂಬಂದ, ಏನಾಯಿತು? ಸಂಬಂಧಿಕರು 2 ಚಮಚನ ಕೊಟ್ಟಿದ್ದು. ಬತಾಯಿ. ಮಂಗಳಸೇನ್ ಸಂತು ಕೋ ಸಗಾಯಿ ಕಾ ಬ್ಯೋರಾ ದೇ ರಹಾ ಥಾ. ಸಂತು ಅಂತ ಮಂಗಳಸೇನ್ ಕೆಲಸಗಾರನ ಹತ್ರ ಮನೆಯಲ್ಲಿ ಬಂದ ಸಂದರ್ಭದಲ್ಲಿ ಹೇಳ್ತಾ ಇದ್ದ, ನಿಶ್ಚಿತಾರ್ಥ ಕಾರ್ಯದ ಎಲ್ಲ ವಿವರಣೆ ಹೇಳ್ತಾ ಇದ್ದ. ಅಲ್ಲೇನೇನಾಯಿತು ಎಂದು ಎಲ್ಲ ಹೇಳ್ತಾ ಇದ್ದ. ಮಂಗಳಸೇನ್ संतू को सगाई का ब्यौरा दे रहा था. समधी हमारे सामने हाथ बंदे यो खड़े थे, जैसे नौकर हो, लड़की बड़ी सुशील है. ಎಲ್ಲ ಹೇಳ್ತಾ ಇದೆ ಮಂಗಳಸೇನ. ಅಲ್ಲಿ ಚೆನ್ನಾಗಾಯಿತು ನಿಶ್ಚಿತ ಕಾರ್ಯ, ಸಂಬಂಧಿಕರು ಒಳ್ಳೆಯವರು, ಹುಡುಗಿಯೂ ಕೂಡ ಒಳ್ಳೆ ಸುಸಂಸ್ಕೃತ ವ್ಯಕ್ತಿತ್ವ ಉಳ್ಳವಳು. ಎಲ್ಲ ಕೆಲಸಗಾರನಿಗೆ ಮಂಗಳಸೇನ ಎಲ್ಲ ಸಗಾಯಿ ಕಾರ್ಯದ ಅಂದರೆ ನಿಶ್ಚಿತಾರ್ಥ ಕಾರ್ಯದ ಎಲ್ಲ ವಿವರಣೆಯನ್ನು ಹೇಳ್ತಾ ಇದ್ದ. ಜೈಸೆ ನೌಕರ್ ಹೋ ಲಡ್ಕಿ ಬಡಿ ಸುಶೀಲ್ ಹೈ, ಬಡಿ ಸಲಿಕೆ ವಾಲಿ, BA ಪಾಸ್ ಹೈ, ಸೀನಾ ಪಿರೋನಾ ಬಿ ಜಾನ್ತಿ ಹೈ. ಏಕೆ BA ಪದವಿಯನ್ನು ಹುಡುಗಿ ಓದಿದಾಳೆ, ಒಳ್ಳೆ ಸುಸಂಸ್ಕೃತ ವ್ಯಕ್ತಿತ್ವ, ಸಲಿಕೆ ವಾಲಿ, ಎಲ್ಲರನ್ನು ಕೂಡ ಚೆನ್ನಾಗಿ ಮಾತಾಡ್ತಾಳೆ, ಎಲ್ಲ ಕೆಲಸವನ್ನು ಕೂಡ ಸ್ವಲ್ಪ ಕಲ್ತಿದ್ದಾಳೆ. ಎಲ್ಲ ವಿವರಣೆಯನ್ನು ಸಂತು ಹತ್ರ ಹೇಳ್ತಾ ಇದ್ದ. ಮಂಗಳಸೇನ್ ಜಿ ತೀಸರಾ ಚಮಚ್ ಕಹಾ ಹೈ. ಆ ಸಂದರ್ಭದಲ್ಲಿ 3ನೇ ಚಮಚ ಏನಾಯಿತು? ಮಂಗಳಸೇನ್ 2 ಮಾತ್ರ ಇದಾವಲ್ಲ ಚಮಚ, ಬೆಳ್ಳಿ ಚಮಚ, ಏನಾಯಿತು ಅಂತ ಕೇಳ್ತಿದ್ದೆ. ಕೌನ್ ಸಾ ಚಮಚ್ ವಹಿ ತಾಲ್ ಮೇ ಹೋಗಾ. ಮಂಗಳಸೇನೇ ಲಾಪರ್ವಾಹಿ ಸೆ ಜವಾಬ್ ದಿಯಾ. ಯಾ ಚಮಚ ಅದೇ ತಟ್ಟೆಯಲ್ಲಿ ಇರಬೇಕು, ಸರಿಯಾಗಿ ನೋಡ್ರಿ ಚಮಚ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ತಾಲ್ಮೆ ತೋ ನಹಿ ಹೇ, ತಟ್ಟೆಯಲ್ಲಿ ಇಲ್ಲ. ತೋ ಉನ್ಹೋನೆ 2 ಚಮ್ಮಚ್ ದಿಯೇ ಹೋಂಗೆ. ಇದಕ್ಕೆ ಅವರು 3 ಚಮಚ ಕೊಟ್ಟಿರಬೇಕು.
ಮೂರು ಬೆಳ್ಳಿ ಬಟ್ಟಲುಗಳು ಇದ್ದಾವೆ ಅಂದರೆ ಮೂರು ಬೆಳ್ಳಿಯ ಚಮಚ ಇರಬೇಕು, ಒಂದು ಇಲ್ಲ, ಏನಾಯಿತು? ಕೊಟ್ಟಿರಬಹುದು ಅವರು. ಬಾಬೂಜಿನೇ ತಾಲು ಲಿಯಾತ, ಬಾಬೂಜಿ ಹತ್ರ ಮುಂದಿಟ್ಟಾಗ ಬಾಬೂಜಿ ನೋಡಿದ್ರಂತೆ ಮೂರು ಬೆಳ್ಳಿಯ ಬಟ್ಟಲಲ್ಲಿ ಮೂರು ಬೆಳ್ಳಿಯ ಚಮಚ ನೋಡಿದ್ರಂತೆ. ಏನಾಯ್ತು ಇನ್ನೊಂದು ಚಮಚ? ಕ್ಯಾವ್ವ ಹಮೇ ಬೇವಕೂಫ್ ಬನ ರಹೆ ಹೋ. ಬಾಬೂಜಿ ಗಾಲಿಯ ಕರ್ತಾರೆ, ಅಣ್ಣ ಬಡೇ ಬಾಯಿ ಮಂಗಳ ಸೇನ ಕಾಸ ಅಣ್ಣ ಬೈತಾರೆ. ನಮ್ಮನ್ನು ಬೇಕೂಫ್ ಅಂತ ಮಾಡ್ಕೊಂಡಿದ್ದೀಯಾ? ನಾನು ಮೂರು ಚಮಚ ಮೊದಲೇ ನೋಡಿದ್ದೀನಿ, ಏನಾಯ್ತು ಇನ್ನೊಂದು ಚಮಚ? ನೀನೇ ತಟ್ಟೆಯನ್ನು ತೆಗೆದುಕೊಂಬಂದಲ್ಲ. ಅಪ್ಪ ತಾಲು ಲೇಖರ ಆಯೇ ಹೇ, ತಟ್ಟೆಯನ್ನು ನೀನೇ ತೆಗೆದುಕೊಂಬಂದಿರೋದು. ಹಮೇ ಬೇವಕೂಫ್ ಬನ ರಹೆ ಹೋ ಮಂಗಳ ಸೇನ್ ಜಿ, ತುಮಾರಿ ಮಾಯಿ ಕಹ ರಹೆ ಹೇ ತೀನ್ ಚಮ್ಮಚ್ ತೇ. ಇದಕ್ಕೆ ನಿಮ್ಮ ಅಣ್ಣ ಹೇಳ್ತಾ ಇದ್ರೆ ಮೂರು ಚಮಚ ಇದ್ದುವಂತೆ, ಇನ್ನೊಂದು ಚಮಚ ಏನಾಯಿತು? ಇತನೇ ಮೇ ಬಾಬೂಜಿ ಕಿ ಗರಜ್ ಸುನಾಯಿ ದಿ, ಇಸಿಲಿಯೇ ಮೇರೆ ಸಾಥ್ ಗಯೇ थे कि ಚಮ್ಮಚ್ ಗವಾಹ ಹೋಗೆ. ಏನಾಯಿತು? ಮೂರನೇ ಚಮಚ ಮಾಯವಾಯ್ತಲ್ಲ, ನಿಲ್ವಲ್ಲ. ಕುಚ್ ನಹಿ ತೋ 5 ರೂಪಾಯಿ ಕಾ ಏಕ ಚಮ್ಮಚ್ ಹೋಗಾ. ಒಂದೊಂದು ಚಮಚದ ಬೆಲೆ 5 ರೂಪಾಯಿ, ಒಂದೊಂದು ಚಮಚದ ಬೆಲೆ 5 ರೂಪಾಯಿ. ಆಗಿನ ಕಾಲಕ್ಕೆ 5 ರೂಪಾಯಿ ಅಂದರೆ ಬಹಳ ದುಬಾರಿ, ಈಗ 500 ರೂಪಾಯಿ ಸಮ. ಕುಚ್ ನಹಿ ತೋ 5 ರೂಪಾಯಿ ಕಾ ಏಕ ಚಮ್ಮಚ್ ಹೋಗ, ಒಂದೊಂದು ಚಮಚಕ್ಕೆ 5 ರೂಪಾಯಿ ಬೀಳುತ್ತೆ. ಅಂಥ ಚಮಚ ಏನಾಯಿತು? ಗಾಯಬ ಇದೆಯಲ್ಲ. ಕೇಳ್ತಾರೆ ಮಂಗಳ ಸೇನನೇ ಉಸಿ ಲಾಪರ್ವಾಹಿ ಸೆ ಕುರ್ಸಿ ಪರ್ ಸೆ ಉಟಾಕರ್ ಕಹ. ಸರಿಯಾಗಿ ಹೇಳ್ತಾ ಇಲ್ಲ, ಸರಿಯಾಗಿ ನೋಡ್ರಿ. ನಾನು ತಂದಿದ್ದೆ ಅಷ್ಟು, ಅದರಲ್ಲೇ ಇರಬೇಕು ನೋಡಿ ಅಂತ ಹೇಳ್ತೀನಿ. ಮಾಯ್ ಅಭಿ ಜಾಕರ್ ಪೂಚ್ ಆತಾ ಹೂ ಇಸ್ಮೇ ಕ್ಯಾ ಹೈ. ಇದಕ್ಕೆ ಮಂಗಳ ಸೇನೆ ಹೇಳ್ತೀನಿ, ಈಗಲೇ ನಾನು ಹೋಗಿ ಕೇಳ್ಕೊಂಬತ್ತೀನಿ ಯಾಕೆ ಇದರಲ್ಲಿ ಒಂದು ಚಮಚ ಇಲ್ಲ ಅಂತ. ಓ ಸಕ್ತಾ ಹೈ ಉನ್ವನೆ 2 ही ಚಮ್ಮಚ ರಖೆ ಹೋ. ಅವರು ಕೊಡ್ಬೇಕಾದ್ರೆ 2 ಚಮಚ ಕೊಟ್ಟಿರಬೇಕು, ಕೇಳ್ಕೊಂಬತ್ತೀನಿ ತಡ್ರಿ ಅಂತ ಮಂಗಳ ಸೇನೆ ಹೇಳ್ತಾರೆ. ವಹಾ ಕಹಾ ಜಾವೋಗೆ ಬತಾವೋ ಚಮ್ಮಚ್ ಕಹಾ ಹೈ. ಮತ್ತೆ ನಾನು ಹೋಗಿ ನೆಂಟ್ರ ಹತ್ರ ಕೇಳಕ್ಕೆ ಹೋಗ್ತೀಯ, ಏನಾಯ್ತು ಹೇಳು? ನಾನೇ ನೋಡಿದ್ದೆ 3 ಚಮಚ ಇದ್ದಿದ್ದು, ಇನ್ನೊಂದು ಚಮಚ ಏನಾಯ್ತು? ಸಾರಾ ವಕ್ತ್ ತೋ ತಾಲ್ ಪರ್ ರುಮಾಲ್ ರಖಾ ರಹಾ. ದೇಖಿ ರುಮಾಲನ್ನು ಅದಕ್ಕೆ ಒದಿಸಲಾಯಿತು, ಕೆಂಪು ಬಟ್ಟೆಯ ವಸ್ತ್ರವನ್ನು ಅದಕ್ಕೆ ಒದಿಸಲಾಗಿತ್ತು. ಇನ್ನೊಂದು ಚಮಚ ಏನಾಯಿತು? ಬಾಬೂಜಿ ತಾಲು ತೋ ಆಪನೆ ಲಿಯಾತ, ಆಪನೆ ಚಮ್ಮಚ್ ಗಿನೇ ನಹಿ ತೆ. ತಟ್ಟೆಯನ್ನು ನೀನೇ ತಗೊಂಬಂದಿದ್ದು, ನೀನು ಎಣಿಸಿರ್ಲಿಲ್ವಾ? ಗಿನನ ಅಂದರೆ ಎಣಿಸು, ನೀನು ಎಣಿಸಿರ್ಲಿಲ್ವ? ಎಷ್ಟು ಚಮಚ ಇದ್ದು ನೋಡಿರಲ್ವಾ? ನಹಿ ದೇಖಾತ. ಮೇರೆ ಸಾಥ್ ಚಾಲಾಕಿ ಕರ್ತಾ ದಬ್ಜಾತ್ ಬತಾ ತೀಸರಾ ಚಮ್ಮಚ್ ಕಹಾ ಹೈ. ನನ್ನ ಮುಂದೆನೇ ನಾಟಕ ಮಾಡಿ ನಾನು ನೋಡಿದ್ದೆ 3 ಚಮಚ ಇದ್ದಿದ್ದು, ಹೇಳು ಏನಾಯಿತು? 3ನೇ ಚಮಚ ಏನಾಯಿತು? ನೀನೇ ತೆಗೆದುಕೊಂಬಂದಿದ್ದು, ನೀನು ನೋಡಿರಲ್ವ? ಆತನ ಮೇಲೆ ಆರೋಪವನ್ನು ಮಾಡೋದು ಇದರಲ್ಲಿ ಕಾರಣ. ಕೂನ್ ಕ ರಿಸ್ತಾ ವೀರಜಿಕ ಚಾಚಾ ಮಂಗಳ ಸೇನ್ ಗರೀಬ್ ಆದ್ಮಿ ತಾ. ಬಡವಾದ ಕಾರಣದಿಂದ ಆತನ ಮೇಲೆ ಅನುಮಾನ ಪಡೋದು ನಾವು ಕಾಣ್ತೀವಿ. ಎಲ್ಲರೂ ಕೂಡ ಆತನ ಜೇಬನ್ನೆಲ್ಲ ಹುಡುಗುವುದು ನಾವು ಇದರಲ್ಲಿ ಕಾಣ್ತೀವಿ. देखिए मांझी चम्मच खो जाने पर विचलित हो उठी थी, बहनों की ओर घूमकर बोली, गिनी चुनी तो समुदियों ने चीजें दी है, उनमें से भी अगर कुछ हो जाए तो बुरा तो आखिर गलत ही है, आखिर लगता ही है. आप ढूंढ रहा है, मैं देखा हूँ, शायद 2 चम्मच 2 चमच इरಬೇಕು, ಕೇಳ್ಕೊಂಬರ್ತೀನಿ ಅಂತ ಹೇಳ್ತಾರೆ. कैसी डीट आदमी है, सुन रहा है और कुछ बोलता नहीं, बाबूजी ने गरज कर कहा. ಎಷ್ಟು ಕೇಳಿದ್ರು ಕೂಡ ನೀನು ಹೇಳ್ತಾ ಇಲ್ಲ, ನಿಂದೆ ಇದರಲ್ಲಿ ತಪ್ಪಿರಬೇಕು. ಬಾಬೂಜಿ ಜೋರಾಗಿ ಧ್ವನಿ ಮಾಡಿ ಗರಜಕ ಏರು ಧ್ವನಿಯಲ್ಲಿ ಕೇಳ್ದೆ, ಏನಾಯ್ತೋ ಕ್ಯಾವೋ ಬತಾವೋ. ಇಸಿಲಿಯೇ ನೀನು ಉದಾಸೀನವಾಗಿ ನೀನು ಮಾತಾಡ್ತೆ, ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ನೀನು. आपको इसलिए
भेजा था कि आप चीजें गवाहाए। देखिए, चम्मच खो जाने पर अचानक वीर जी को बेहद गुस्सा आ गया। देखिए, ಈ ಎಲ್ಲ ಮಾತುಗಳನ್ನು ಕೇಳ್ಕೊಳ್ತಾ ಇದ್ದ ಯಾರೋ ವೀರಜಿ. ಪ್ರಭಾ ಅಂದರೆ ನನ್ನ ಪತ್ನಿ ಆಗುವವಳು ಎಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸಿದ್ರು ಕೂಡ ಸರಿಯಾಗಿ ತಗೊಂಡು ಬಂದಿಲ್ವಲ್ಲ ಮಂಗಳ ಸೇನು ಚಾಚಾ ಚಿಕ್ಕಪ್ಪ ಅಂತ ಆತನಿಗೂ ಕೂಡ ಸಿಟ್ಟು ಬರ್ತಾ ಇದೆ. ಅವರಿಗೆ ವೀರಜಿಗೆ ಕೋಪವು ಕೂಡ ಬರ್ತಾ ಇದೆ. ಇದಕ್ಕೆ ಚಮ್ಮಚ್ ಕೋಜಾನೆ ಕಳೆದೋದ ಮೇಲೆ ಅಚಾನಕ್ ವೀರಜಿಗೂ ಬೇಹದ್ ಗುಸ್ಸಾ ಆಗಯ. ಗುಸ್ಸಾ ಅಂದರೆ ಕೋಪ, ಬಹಳ ಕೋಪ ಬಂತು ವೀರಜಿಗೆ. ಪ್ರಭಾನಿ ಚಮ್ಮಚ್ ಬೇಜಾ और वह उन तक पहुंचाई नहीं। प्रभा के प्रेम की पहली निशानी ही खो गई। प्रभा ಅಂದರೆ ಪತ್ನಿಯಾಗುವಳು ವೀರಜಿಯ ಹೆಂಡತಿ ಪ್ರಭಾ ತನ್ನ ಕೈಯಾರ ನನ್ನ ನೆನಪಿಗಾಗಿ ಕೊಟ್ಟು ಕಳಿಸಿದಂಥ ಈ ವಸ್ತುವನ್ನು ಮೊದಲನೇ ಉಡುಗೊರೆಯನ್ನು ಕಳೆದಿದ್ದಾರಲ್ಲ ಚಿಕ್ಕಪ್ಪ ಅಂತ ತುಂಬ ವೀರಜಿಯು ಕೂಡ ಕೋಪ ಬಂತು. प्रभा के प्रेम की पहली निशानी गुरुतो खो गई। वीरजी सहसा आवेश में आ गए। वीरजी ने आओ देखा ना ताव मंगलसेन के पास जाकर उसे दोनों कंधों से पकड़कर झिंझोर दिया। ಕೋಪದಿಂದ ವೀರಜಿ ತನ್ನ ಚಿಕ್ಕಪ್ಪ ಮಂಗಳಸೇನನ ಭುಜವನ್ನು ಹಿಡ್ಕೊಂಡು ಅಲುಗಾಡಿಸ್ತಾ ಕೇಳ್ತಾ ಇದೆ. ಜಿಂಜೋರ್ ಅಲುಗಾಡಿಸ್ತಾ ಕೇಳ್ದೆ, ಏನಾಯ್ತು? ಕ್ಯಾ ಹುವಾ? ತೀಸರಾ ಚಮ್ಮಚ್ ಕ್ಯಾ ಹುವಾ? ಮೂರನೇ ಚಮ್ಮಚ್ ಏನಾಯಿತು? ಚಾಂದಿ ಕಾ ಚಮ್ಮಚ್. ಕೋಪದಿಂದ ಕೇಳ್ತೇನೆ. ವೀರಜಿ ಕೂಡ ತನ್ನ ಚಿಕ್ಕಪ್ಪನನ್ನ ಕೇಳ್ತೇನೆ. ಪೂಛ್ ರಹಾ आपको इसलिए भेजा था कि आप वो चीजें गाँव आए। ನಿಮ್ಮನ್ನು ಇದಕ್ಕಾಗಿ ಕಳಿಸಿದ್ದು, ಇಬ್ಬರೇ ಹೋಗಿ ಅಂತ ಹೇಳಿ ನಿಶ್ಚಿತಾರ್ಥ ಕಾರ್ಯಕ್ಕೆ ಮಂಗಳಸೇನ್ಕೋ ಚಾಚಾ ಜಿ ಕೋ ಲೇಕರ್ ಜಾಯಿಯೇ, ಚಿಕ್ಕಪ್ಪನನ್ನ ಕರ್ಕೊಂಡು ಹೋಗಿ ಅಂತ ಹೇಳಿ ನೀವು ಈ ಥರ ಮಾಡಿದಿರಲ್ಲ, ಏನಾಯ್ತು? ಕ್ಯಾ ಹುವಾ? ಸಭಿ ಚುಪ್ ಹೋಗಯೇ. ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ನಿಶ್ಶಬ್ದ ವಾತಾವರಣ. ಚುಪ್ ಹೋಗಯೇ, ಸನ್ನಾಟ ಹುವಾ, ನಿಶ್ಶಬ್ದ ವಾತಾವರಣ. ಎಲ್ಲರೂ ಕೂಡ ಆಲಿಸ್ತಾ ಇದ್ದಾರೆ. ಸಕ್ತಾ ಸಾ ಚಾಗಯ वीरजी किन्न से महसूस करने लगे कि मुझसे यह क्या भूल हो गई और जंप कर वापस जाने लगे। तुम बीच में मत पड़ो बेटा, अगर चम्मच खो गया है तो तुम्हारी बला से सबका धर्म अपने अपने साथ है। ಕೊನೆಗೆ ಯಾರೋ ಬಾಬೂಜಿ ಹೇಳ್ತೆ, ಮಗ ನೀನು ಇದ್ರ ಬಗ್ಗೆ ಚಿಂತೆ ಮಾಡಬೇಡ, ಅವರ ಧರ್ಮ ಅವರನ್ನು ಕಾಯುತ್ತೆ. ಅಂದರೆ ಅವನು ಕಳ್ತನ ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗುತ್ತೆ. ಸಬ್ಕ ಧರ್ಮ ಅಪನೆ ಅಪನೆ ಸಾಥ ಹೇ, ಅವರ ಧರ್ಮ ಅವರ ಹತ್ರ ಇದೆ. ಏಕ ಚಮ್ಮಚ ಸೇ ಕೋಯಿ ಅಮೀರ್ ನಹಿ ಬನ್ ಜಾಯೇಗ. ಒಂದು ಚಮಚ ತಗೊಂಡಿದ್ರಿಂದ ಯಾವುದೇ ಒಬ್ಬ ವ್ಯಕ್ತಿ ಶ್ರೀಮಂತ ಆಗಲ್ಲ, ಒಂದು ಚಮಚ ಕದ್ಕೊಂಡಿದ್ಕೆ ಅಂತ ಇವೆಲ್ಲ ಮಾತುಗಳನ್ನು ಆಡ್ತಿದೆ. ಆದಮೇಲೆ ಕೂನ್ಕರಿಸ್ತಾ ರಕ್ತ ಸಂಬಂಧ ಇರುವಂತಹ ಮಂಗಳಸೇನ್ ತನ್ನ ತಮ್ಮನ ಮೇಲೆ ಎಲ್ಲರೂ ಕೂಡ ಉದಾಸೀನವಾಗಿ ಮಾತಾಡ್ತೆ. ನೀವೇ ತೆಗೆದುಕೊಂಡಿರಬಹುದು. ತುಮ बीच में मत पड़ो बेटा, अगर चम्मच खो गया है तो तुम्हारी भला से सबका धर्म अपने अपने साथ है। एक चम्मच से कोई आदमी अमीर नहीं बन जाएगा। जेब तो देखो इसकी, बाबूजी ने गरज कर कहा। गरज कर ಅಂದರೆ ಬಾಬೂಜಿ ಮಂಗಳಸೇನ ಅಣ್ಣ ಏರು ಧ್ವನಿಯಲ್ಲಿ ಸಿಟ್ಟಿನಿಂದ ಹೇಳ್ತೇನೆ, ಅವನ ಜೇಬನ್ನು ಚೆಕ್ ಮಾಡ್ರಿ, ಅವನು ಒಂದು ಚಮಚ ತಗೊಂಡಿದ್ರೆ ಉದ್ಧಾರ ಆಗೋದಿಲ್ಲ. ಎಲ್ಲ ಸಿಟ್ಟಿನಿಂದ ಹೇಳ್ತಾ ಇದೆ. ಮಂಗಳಸೇನ್ ಏನು ಮಾತಾಡ್ತೆ ಸುಮ್ಮನೆ ನಿಂತ್ಕೊಂಡು ಕೇಳಿಸ್ಕೊಂತೇನೆ ಎಲ್ಲ ವಾಕ್ಯ. देखिए जेब तो देखो इसकी, बाबूजी ने गरज कर कहा। मौसिया जेब गई और पीछे हट गई, पर मनोरमा से ना रहा गया। हट आगे बढ़कर वो जेब देखने लगी। देखिए मनोरमा ಮಂಗಳಸೇನ
ಅಂದರೆ ಬಾಬೂಜಿಯ ಮಗಳು ಮನೋರಮ ಅಂದರೆ ಮಂಗಳಸೇನನ ಮಗಳು. ಮಂಗಳಸೇನೆ ಚಾಚಾಜಿ ಚಾಚಾಜಿ ಜೇಬನ್ನೆಲ್ಲ ಮನೋರಮ ಹುಡುಕ್ತಾರೆ. ಮನೋರಮ ವೀರಜಿ ಅಲ್ಲ ಮಂಗಳಸೇನ ಜೇಬನ್ನೆಲ್ಲ ಹುಡುಕ್ತಾರೆ. ಚಮಚ ಇರ್ಕೋಬೋದು ಅದಕ್ಕೆ ಸುಮ್ಮನಿರಕ್ಕಾಗಲ್ಲ ಮನೋರಮ. ಇದಕ್ಕೆ ಮನೋರಮಾಸೆ ನಾ ರಹಗಯ ಅಂದಿದ್ದೆ ತಡ ಬಾಬೂಜಿ ಹೋಗಿ ಚಿಕ್ಕಪ್ಪನ ಜೇಬನ್ನೆಲ್ಲ ಹುಡುಕ್ತಾರೆ. ಅಟ್ ಆगे बढ़कर वो जेब देखने लगे रसोई घर की दहलीज पर। संतो हाथ में पानी का गिलास उठाए रुक गया और मंगलसेन की ओर देखने लगा. ಅದಕ್ಕೆ ಸ್ವಂತ ಕೆಲಸಗಾರ ಮಂಗಳಸೇನನ್ನು ನೋಡದೆ ಆತನ ಸ್ಥಿತಿಯನ್ನು ನೋಡ್ತಾ ಇದ್ದಾನೆ. ಕುಡಿಲಿಕ್ಕೆ ನೀರು ಕೇಳಿದ ಮಂಗಳಸೇನ ಆತನಿಗೆ ಕುಡಿಲಿಕ್ಕೆ ನೀರು ತರ್ತಾ ಇದ್ದಾನೆ. ಕೆಲಸಗಾರ ಸಂತು ಅಷ್ಟರೊಳಗೆಲ್ಲ ಆತನ ಜೇಬನ್ನೆಲ್ಲ ಸ್ವಚ್ಛ ಮಾಡ್ತಾ ಇದೆ, ಹುಡುಕ್ತಾ ಇದೆ. ಇವನು ಚಮಚ ಇಟ್ಕೊಂಡಿರ್ಬೋದು. ಈ ದೃಶ್ಯವನ್ನ यार ಕೆಲಸಗಾರ काम करने वाला नौकर संतो देखता है चाचा मंगलसेन कड़ा कभी एक का मुंह देख रहा था कभी दूसरे. देखिए ಮಂಗಳಸೇನ ಏನೋ ತೋಚುತ್ತಾ ಇದೆ, ಸುಮ್ಮನೆ ಎಲ್ಲರನ್ನು ನೋಡ್ತಾ ನಿಂತಿದ್ದಾನೆ. ಎಲ್ಲರೂ ಕೂಡ ಆತನ ಜೇಬನ್ನೆಲ್ಲ ಹುಡುಕ್ತಾ ಇದ್ದಾರೆ. वो कुछ कहना चाहता था मगर मुंह से एक शब्द भी नहीं निकल रहा था. ಬಾಯಿಂದ ಏನಾದ್ರು ಹೇಳಬೇಕು ಅಂತ ಅನ್ಕೊಂತೆ, ಆದರೆ ಒಂದು ವಾಕ್ಯವು ಕೂಡ ಬಾಯಿಂದ ಬರ್ತಾ ಇಲ್ಲ, ಹೇಳಲಿಕ್ಕಾಗ್ತಾ ಇಲ್ಲ. ಇವರ ಮಾತುಗಳನ್ನೆಲ್ಲ ಕೇಳಿ ಮನಸ್ಸಿಗೆ ನೋವಾಗ್ತಾ ಇದೆ. ಚಮಚ ತಗೊಂಡಿಲ್ಲ. ಪರತು ಡೋಂಡ್ರ ಎಲ್ಲರೂ ಹುಡುಕ್ತಾ ಇದ್ದಾರೆ, ಬೈತಾ ಇದ್ದಾರೆ. ಗಾಲಿಯಾ ಕರ್ ರಹೇ ಹೇ. ಏಕ ಜೇಬ್ ಮೇ ಸೆ ಮೈಲಾ ಸಾ ರುಮಾಲ್ ನಿಕ್ಕಲಾ. ಒಂದು ಜೇಬು ಹುಡುಕಿದಾಗ ಆ ರುಮಾಲ್ ಸಿಕ್ತು. ಅವನು ಇಟ್ಕೊಂಡಿದ್ದಾನ ಯಾವುದು ಬಳೆಯಾದ ಅಂತ ಇಟ್ಕೊಂತ ಇದ್ದ ರುಮಾಲ್ ಸಿಕ್ತು. ಫಿರ್ ಸೀಡಿಯೋಂಕಿ ಗದ್ದಿ ಬೀಡಿಯೋಂಕಿ ಬೀಡಿಯ ಆ ಕಟ್ಟು ಸಿಗುತ್ತೆ. ಬೀಡಿಯ ಕಟ್ಟು ಸಿಗುತ್ತೆ ಒಂದು ಜೋಬಲ್ಲಿ. ಮಾಚಿಸ್ ಚೋಟಾ ಸಾ ಪೆನ್ಸಿಲ್. ಅದಕ್ಕೆ ಒಂದು ಬೆಂಕಿ ಪಟ್ಟಣ, ಬೀಡಿಯ ಒಂದು ಕಟ್ಟು ಸಿಗುತ್ತೆ. ಮತ್ತೆ ರುಮಾಲು, ಚೋಟಾ ಸಾ ಪೆನ್ಸಿಲ್, ಒಂದು ಸಣ್ಣ ಪೆನ್ಸಿಲ್ ತುಕಡ ಅಂತ ಇಟ್ಕೊಂಡಿರ್ತಾನೆ. ಇಸ್ ಜೇಬ್ ಮೇ ತೋ ನಹಿ ಹೇ. ಮನೋರಮ ಎಲ್ಲ ಹುಡುಕ್ತಾರೆ ಚಿಕ್ಕಪ್ಪನ ಜೇಬನ್ನೆಲ್ಲ ढूंढती है. उस संदर्भ में इस अलग अलग चीज मिला. ಅನೇಕ ವಸ್ತುಗಳು ಸಿಕ್ಕಿವು. ಬೆಂಕಿ ಪಟ್ಟಣ ಸಿಗುತ್ತು, ಬೀಡಿಯ ಕಟ್ಟು ಮತ್ತು ರುಮಾಲು, ಇಷ್ಟು ವಸ್ತುಗಳು ಕಂಡು ಬಂದು ಇಸ್ ಜೇಬ ಮೇಲೆ ನಹಿ ಹೇ, ಇದೆಲ್ಲ ಉಳಿಪುಡಿ ಜೇಬಲ್ಲಿ ಇಲ್ಲ ಅಂತ ಮನೋರಮ ಹೇಳ್ತಾರೆ. ಇಸ್ ಜೇಬ ಮೇ ತೋ ನಹಿ ಹೇ ಮನೋರಮ ಬೋಲಿ. ಅವು ದೂಸರಿ ಜೇಬು ದೇಖ್ನೆ ಲಗಿ. ಒಂದು ಜೇಬನ್ನು ಹುಡುಕಿದ ಬಲಭಾಗದ, ಇನ್ನೊಂದು ಎಡಭಾಗದ ಜೇಬನ್ನು ಹುಡುಕ್ತಾಳೆ. ಮತ್ತೆ ಮನೋರಮ ಏಕ ಚೀಜು ನಿಕಲ್ತಿ ಅವರು ಅಪನಿ ಸಹೇಲಿಯೋं को ದಿಕಾ ಕರ ಅನ್ಸುತ್ತಿ. ಒಂದೊಂದು ವಸ್ತು ತೆಗೆಯೋದು, ತನ್ನ ಸ್ನೇಹಿತೆಯರಿಗೆ ತೋರಿಸೋದು, ನಗದು, ಈ ಥರ ಅಪವಾಸ್ಯನೂ ಕೂಡ ಮಾಡ್ತಾರೆ. ಎಲ್ಲರೂ ಕೂಡ ಸೇರಿಕೊಂಡು ಮನೋರಮನು ಕೂಡ ಚಿಕ್ಕಪ್ಪನ ಈ ಜೇಬಿನಿಂದ ತೆಗೆದಂಥ ಎಲ್ಲ ವಸ್ತುಗಳನ್ನು ದಿಕಾಕಾರ ಅಸ್ತಿ ನಗ್ತಾ ಇರ್ತಾರೆ. ಒಂದೊಂದು ವಸ್ತುಗಳನ್ನು ತೋರಿಸ್ತಾ. ದಾಯಿ ಜೇಬು ಮೇ ಕುಚ್ ಕನಕ ಮನೋರಮ ಚಿಲ್ಲಾವುಟಿ. ಬಲಭಾಗದ ಜೇಬಿನಲ್ಲಿ, ಎಡಭಾಗದ ಜೇಬು ಹುಡುಕಿ ಆದ್ಮೇಲೆ ಬಲಭಾಗದ ಜೇಬನ್ನು ಹುಡುಕ್ಬೇಕಾರೆ ಸಿಕ್ತು, ಯಾವುದೋ ವಸ್ತು ಸಿಕ್ತು ಅಂತ ಹೋಗ್ತಾಳೆ. ಮನೋರಮ ಚಿಲ್ಲಾವುಟಿ ಚೀರ್ತಾಳೆ. ಕುಚ್ ಕನಕ ಹೈ ಇಸಿ ಜೇಬು ಮೇ ಹೈ ಚೋರ್ ಪಕಡ್ ಗಯಾ ತುಮ್ನೆ ಸೊನ್ ಮಾಲತಿ. ಚೋರ್ ಪಕಡ್ ಗಯಾ, ಹಿಡಿದೆ ಅಂತ ಹೋಗ್ತಾಳೆ ಜೋರಾಗಿ. ಆದರೆ ಅದು ಬೆಳ್ಳಿಯ ಚಮಚ ಆಗಿರೋದಿಲ್ಲ. ಚಾಂದಿ ಕಾ ಚಮಚ ನಹಿ ಹೈ. ಜೇಬ್ ಮೇ ಟೂಟಾ ಹುವಾ ಚಾಕು ರಖಾತಾ. ಒಂದು ಮುರಿದೋದಂತ ಒಂದು ಚಾಕನ್ನು ಇಟ್ಕೊಂಡಿದ್ದ. ಆ ಚಾಕು ಮನೋರಮ ಮೇಲಿಂದ ನೋಡಿದಾಗ ಕಳ್ಳ ಸಿಕ್ಕಿದ. ಚೋರ್ ಪಕಡ್ ಗಯಾ ಅಂತ ಕೂಗ್ತಾನ, ಆದರೆ ಅದು ಚಾಕು, ಚಮಚ ಆಗಿರಲಿಲ್ಲ. ಟೂಟಾ ಹುವಾ ಚಾಕು ರಖಾತಾ ಜೋ चाबियों के गुच्छे से लगकर ಕನಕಾತ. ಅದಕ್ಕೆ ಮತ್ತೆ ಬೀಗದ ಕೀಯ ಗೊಂಚಲು ಇಟ್ಕೊಂಡಿದ್ದ. ಒಂದು ಮುರಿದೋದಂಥ ಒಂದು ಚಾಕನ್ನು ಕೂಡ ಇಟ್ಕೊಂಡಿದ್ದ. ಇವೆಲ್ಲ ಜೇಬುಗಳಿಂದ
ಸಿಕ್ಕಂಥ ವಸ್ತುಗಳಾಗಿದ್ದು. ಚೋಡ್ದು ಮನೋರಮ ಜಾನೇದೋ ಸಬ್ಕಾ ಧರ್ಮ ಅಪನೆ ಅಪನೆ ಸಾತ್ ಹೇ. ಇದಕ್ಕೆ ಇನ್ನೂ ಅನೇಕ ಮಾತುಗಳನ್ನು ಆಡ್ತಾರೆ, ಮನಸ್ಸಿಗೆ ಚುಚ್ಚುವಂಥ ಮಾತು. ಬಿಡು ಮನೋರಮ, ಅವರ ಧರ್ಮ ಅವರನ್ನು ಕಾಯುತ್ತೆ, ಬಿಟ್ಟುಬಿಡು ಅವನು. ಚೋಡ್ದು ಅವರ ಧರ್ಮ ಅವರನ್ನು ಕಾಯುತ್ತೆ, ಅವರು ಮಾಡಿದ್ದು ಪುಣ್ಯ ಅವರು ಅನುಭವಿಸ್ತಾರೆ. ಎಲ್ಲ ಮಾತುಗಳನ್ನು ಯಾರು ಬಾಬೂಜಿ ಧೀಮಿ ಸ್ವರ್ಸಿ ಜೋರಾಗಿ ಏರುವ ಧ್ವನಿಯಲ್ಲಿ ಹೇಳ್ತಾನೆ. ಚೋಡ್ದೋ ಮನೋರಮ ಜಾನೇದೋ, ಹೋಗ್ಲಿ ಬಿಡು. ಸಬ್ಕಾ ಧರ್ಮ आपने आपने साथ है, आपसे चम्मच अच्छा नहीं है मंगल सेन जी, लेकिन यह सगाई की चीज थी. ಮಂಗಳ ಸೇನ್ ಇದು ಬೇರೆ ವಸ್ತುವಲ್ಲ, ನಿಶ್ಚಿತಾರ್ಥ, ಮದುವೆಯ ನಿಶ್ಚಿತಾರ್ಥದ ವಸ್ತು. ಇದನ್ನು ಕೊಟ್ಟುಬಿಡು. ಅಪ್ಪ ದೀಜಿಗೆ ಕ್ಯಾ ಹುವಾ ತೀಸರಾ ಚಮ್ಮಚ್. ಈತನೇ ಮಾತಾಡೋಕ್ಕಾಗ್ತಾ ಇಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಮಂಗಳ ಸೇನ್ ಕಿ ಸಾಸ್ ಪೂನಲೆ ಲಗಿ ಅವ್ರ ಟಾಗೆ ಕಾಂಪನೆ ಲಗಿ. ಇವೆಲ್ಲ ಮಾತುಗಳನ್ನು ಕೇಳಿ ಮನಸ್ಸಿಗೆ ನೋವಾಗುತ್ತೆ, ಕಾಲ ನಡುಕ ಬರ್ತಾ ಇದೆ. ಮಂಗಳ ಸೇನ ಕಾಂಪನೆ ಲಗಿ, ಕಾಂಪನ ಅಂದರೆ ನಡುಗುವುದು, ಟಾಂಗ್ ಅಂದರೆ ಕಾಲುಗಳು ನಡುಗ್ತಾ ಇದ್ದಾವೆ. ಲೇಕಿನ್ ಮೂಸ ಏಕ ಶಬ್ದ ಬಿ ನಹಿ ನಿಕಲ್ ಪಾ ರಹಾ ತಾ. ಬಾಯಿಯಿಂದ ಒಂದು ಶಬ್ದನೂ ಕೂಡ ಹೊರಗೆ ಬರ್ತಾ ಇಲ್ಲ. ದೋನೋ ಕಾನ್ खोल कर सुन ले मंगल सेन, बाबूजी ने गरज कर कहा, मैं तेरे से 5 रुपये चम्मच के ले दूंगा, इसमें मैं कोई लिहाज नहीं करूंगा. देखिए ಜೋರಾಗಿ ಮತ್ತೆ ಸಿಟ್ಟಿನಿಂದ ಹೇಳ್ತೇನೆ, ನೀನು ಚಮಚ ತಾಂಡಿರೋದ್ರಿಂದ 5 ರೂಪಾಯಿ ಚಮಚದಿಂದ ನೀನೇನು ಉದ್ಧಾರ ಆಗೋದಿಲ್ಲ. ಮಂಗಳ ಸೇನ್ ಕಡೆ ಕಡೆ ಗಿರುಪಡ. ಎಲ್ಲ ಮಾತುಗಳನ್ನು ಕೇಳಿ ಅಲ್ಲೇ ಮೂರ್ಛೆ ಹೋಗಿ ಕುಸಿದು ಬೀಳ್ತು, ಮನಸ್ಸಿಗೆ ನೋವಾಗಿ. ಗಿರುಪಡ ಮಂಗಳ ಸೇನ್ ಕಡೆ ಕಡೆ ಅಂದರೆ ನಿಂತಲ್ಲೇ ಅಲ್ಲೇ ಕುಸಿದು ಬೀಳ್ತಾನೆ. ಬದಾಯಿ ಬಹಂಜಿ नीचे आंगन में से 3-4 स्त्रियों की आवाज एक साथ आ गई. ಅವನು ಕುಸಿದು ಬಿದ್ದದ್ದನ್ನು ನೋಡಿ ಕೆಲವರು ಚೀರ್ತಾರೆ, ಕೂಗ್ತಾರೆ. ಮಂಗಳ ಸೇನ್ ಗಿರಾಬಿ ಅಜೀಬ್ ಢಂಗ್ ಸೆ, ಅಜೀಬ್ ಅಂದರೆ ವಿಚಿತ್ರವಾಗಿ ಅಲ್ಲಿ ಕುಸಿದು ಬಿದ್ದಿದ್ದ. ದಮ್ಮಾ ಸೆ ಜಮೀನ್ ಪರ್ ಜೋ ಪಡಾ ತೋ उकड़ो गया और पकड़ी उतर कर गले में आ गई. मनोरमा अपनी हंसी रोक सकी. ಇದಕ್ಕೆ ನಗ್ತಾ ಇದ್ದಂಥ ಮನೋರಮ ಅಷ್ಟಕ್ಕೆ ನಿಲ್ಲಿಸ್ತಾಳೆ. ನಗ್ತಾ ಇದ್ದಂತ ಬಿಟ್ಬಿಟ್ಟು ಮಂಗಳಸೇನ ಅಲ್ಲೇ ನಿಂತಲ್ಲೇ ಕುಸಿದು ಬೀಳ್ತಾನೆ. ಆತನ ಪೇಟವು ಕೂಡ ಕಳಚಿ ಬೀಳುತ್ತೆ. ದೇಕೋಜಿ ಕುಚ್ ತೋ ಖಯಾಲ್ ಕರೋ, ಗಲಿ ಮೊಹಲ್ಲಾ ಸುನತಾ ಹೋಗಾ, इतनी रुकाई से भी कोई बोलता है. माँ जी ने कहा, फिर घबरा कर संतु से कहने लगी. ಮತ್ತೆ ಇವರು ಗಾಬರಿಯಿಂದ ಸಂತುಗೆ ಹೇಳ್ತಾರೆ, ಗಾಬರಿ ಪಡ್ತಾರೆ ಎಲ್ಲರೂ ಕೂಡ, ಭಯ ಆಯಿತು. ಇದರ್ आओ ಸಂತು, आओ इन्हें ಚಚ್ಚೆ ಪರ್ ಲಿಟಾ ಜಾओ. ಸಂತು ಬೈಲೆ, ಈತನಲ್ಲೇ ಚಚ್ಚೆ ಹತ್ರ ಮಲಗಿಸು ಬಾ ಅಂತ ಸಂತುವನ್ನು ಕರೀತಾರೆ ಗಾಬರಿಯಿಂದ ಎಲ್ಲರೂ ಕೂಡ. वीरजी फिर किन्न सा अनुभव करते हुए अपने कमरे में चले गए. मैंने जल्दबाजी की, मुझे बीच में नहीं पड़ना चाहिए था. इन्होंने चम्मच कहाँ चुराया होगा. ಯೋಚನೆ ಮಾಡ್ತೇನೆ ಮತ್ತೆ ವೀರಜಿ, ಎಲ್ಲಿ ಕಳೆದೋಗಿರ್ಬೋದು ಚಮಚ, ಹುಡುಕಿರೋದು ಕೂಡ ಸಿಗಲಿಲ್ಲ. ढूंढने से भी नहीं मिला, क्या हुआ, जरूर कहीं ಗಿರ್ ಗಯಾ ಹೋಗಾ. ಏನಾದ್ರು ಕಳ್ಕೊಂಡಿರೋದ್ರಿಂದ ಏನು ಬಿದ್ದಿರಬೇಕು, ಯಾಕೆ ಬಿದ್ದಿದ್ದಾನೆ, ಚಮಚ ಏನಾಯಿತು ಮತ್ತೆ ಎಂದೆಲ್ಲ ಯೋಚನೆಯನ್ನು ಮಾಡ್ತಾ ಇದ್ದ ವೀರಜಿ. ಬಾಬೂಜಿ ನೀಚೆ अपने कमरे में चले गए. शीघ्र ही घर में ढोलक बजने की आवाज आने लगी. देखिए ಯಾರೋ ಬಂದಂತೆ ಶಬ್ದ ಆಗುತ್ತೆ. ಸ್ವಲ್ಪ ಸಮಯ ಆದ ನಂತರ मनोरमा और उसकी सहेलियां आंगन में कालीना बिछवा कर बैठ गई. ढोलक की आवाज सुनकर पड़ोसी ने घर में बधाई देने आने लगी. है उसी वक्त गली वाले दरवाजे के पास एक लड़का आ खड़ा हुआ. ಯಾರು ಬಂದ್ರು ನೋಡ್ತಾರೆ, ಒಬ್ಬ ಹುಡುಗ ಬಂದಿದೆ. ಯಾರು ಹುಡುಗ ಅಂದರೆ ಪ್ರಭಾ, ಅಂದರೆ
ವೀರಜೆಯ ಹೆಂಡತಿಯ ಅಂದರೆ ಹೆಂಡತಿ ಆಗುವ ಪ್ರಭಾನ ತಮ್ಮನಾಗಿದ್ದ ಹುಡುಗ ಬಂದಿದ್ದಾನೆ. ಬಿಟ್ಟು ಹೋದಂತಹ ಬೆಳ್ಳಿ ಚಮಚವನ್ನು ಕೊಟ್ಟೋಗ್ಲಿಕ್ಕೆ ಬಂದಿದ್ದಾನೆ. ಅದಕ್ಕೆ ಐನ್ ಉಸಿ ವक्त गली दरवाजे के पास एक लड़का आकड़ा हुआ, संकोचवश वह निश्चय नहीं कर पा रहा था कि अंदर जाने या वही खड़ा रहे. ನಾಚಿಕೆಯಿಂದ ಹುಡುಗ ಅಲ್ಲೇ ನಿಂತ್ಕೊಂಡಿದ್ದ. ಪ್ರಭಾನ ಸಹೋದರ ಆಗಿದ್ದ ಹುಡುಗ. ಮನೋರಮಾನೆ देखते ही पाशाना लिया कि प्रभा का बाई. ಮನೋರಮ ನೋಡಿಕೊಳ್ಳೆ ಗೊತ್ತಾಗ ಪ್ರಭಾನ ತಮ್ಮನ ನೀನು ಅಂತ ಕರೀತಾಳೆ, ಗೊತ್ತಾಗುತ್ತೆ, ಕಂಡಿಡ್ತಾಳೆ. ಪ್ರಭಾ का बाई वीरजी का साला है मैदन. वीरजिया मैदन भागी हुई उसके पास जा पहुंची और शरारत से उसके सिर पर हाथ फेरने लगी. ಓಡಿ ಹೋಗಿ ಅವತನ ಹುಡುಗನನ್ನು ಮಾತಾಡಿಸ್ತಾರೆ. ಪ್ರಭಾನ ತಮ್ಮ ನೀನು ಏನು ಸಮಾಚಾರ ಎಲ್ಲ ವಿಚಾರಿಸ್ತಾರೆ. आओ बेटा जी अंदर आओ, तुम यहाँ पड़ोस में रहते हो ना? नहीं, मैं प्रभा का भाई हूँ. ಅದಕ್ಕೆ ಹೇಳ್ತಾನೆ ಅವನೇ ಹುಡುಗ, ನಾನು ಪ್ರಭಾನ ಸಹೋದರ, ನಾನು ತಮ್ಮ. मिठाई खाओगे? मनोरमा ने फिर शरारत से कहा और हंसने लगी. ನಗ್ನಗ್ತಾ ಕೇಳ್ತಾರೆ, ಮಿಠಾಯಿ ತಿಂದ್ಯಾ? ಏನು ಎಲ್ಲ ವಿಚಾರವನ್ನು ಮಾಡಿದ್ರೆ ಆ ಹುಡುಗನ ಹತ್ರ ಮಾತಾಡ. ಲಡಕ ಸಕುಚ ಆಗಯ. ಸಕುಚ ಅಂದ್ರೆ ನಾಚಿಕೆ ಪಡ್ತಾ ಇದ್ದ ಹುಡುಗ. ನಹಿ ಮೈ ತೋ ಯಹ ದೇನ ಆಯಾ ಹೂಂ. ನಾನು ಈ ವಸ್ತುವನ್ನು ಕೊಟ್ಟು ಹೋಗಿ ಬಂದಿದ್ದೀನಿ. ಚಮಚವನ್ನು ನೀವು ಅವರು ಬಿಟ್ಟು ಬಂದಿದ್ರು, ಮಂಗಳ ಸೇನೆಯವರು ಆ ವಸ್ತುವನ್ನು ಕೊಟ್ಟು ಕಳಿಸಿದ್ರು, ಕೊಟ್ಟು ಹೋಗಿ ಬಂದಿದ್ದೀನಿ. ಮೈ ತೋ ಯಹ ದೇನೆ ಆಯಾ ಹೂಂ. उसने कहा और जैकेट की जेब में से एक चमकाता सफेद चम्मच निकाला. ತನ್ನ ಜೇಬಿನಿಂದ ಹೊಳಿತಾ ಇರುವಂತಹ ಒಂದು ಬೆಳ್ಳಿಯ ಚಮಚವನ್ನು ತೆಗಿತಾರೆ ಜೇಬಿನಿಂದ. ನಿಕಾಲ और मनोरमा के हाथ में देकर उन्हीं कदमों वापस लौट गया. ಮನೋರಮನಿಗೆ ಆ ಚಮಚವನ್ನು ಕೊಟ್ಟು ಅಲ್ಲಿಂದ ಹುಡುಗ ವಾಪಸ್ಸು ಹೊರಟು. ಹಾಯ್ ಚಮ್ಮಚ್ ಮಿಲ್ಗಯ. ಆಗ ಮನೋರಮ ಓಡಿ ಬಂದು ಹೇಳ್ತಾಳೆ, ಚಮಚ ಸಿಕ್ತು, ಚಮ್ಮಚ್ ಮಿಲ್ಗಯ. ಮಾಜಿ ಚಮ್ಮಚ್ ಮಿಲ್ಗಯ ಪರ್ ಮಾಜಿ ಸಂಬಂಧಿಯೊಂಸೆ ಗಿರಿ ಕಡೀತಿ. ಇದಕ್ಕೆ ಸಂಬಂಧಿಕರ ಮನೆಯಲ್ಲೇ ಬಿದ್ದಿತ್ತಂತೆ ಚಮಚ ಸಿಕ್ತು. ಚಾಂದಿ का चम्मच मिल गया. मनोरमा रुक गई और माँ से नजरें मिलाने की कोशिश करते हुए हाथ ऊंचा करके चम्मच हिलाने लगी. ಇದಕ್ಕೆಲ್ಲರ ಮುಂದೆ ಚಮಚವನ್ನು ತೋರಿಸ್ತಾರೆ. ಚಮಚ ಸಿಕ್ತು ಅಂತ. चम्मच को कभी नाक पर रखती, कभी हवा में हिलाती, कभी ऊंचा फेंक कर हाथ में ಪಕಡ್ತಿ. ಇದಕ್ಕೆ ಆ ಚಮಚವನ್ನು ಮೇಕೆ ಹಿಂಗೆ ಎಸೆಯೋದು ಹಿಡಿಯೋದು ಮಾಡಿದ್ರೆ ಎಲ್ಲರಿಗೂ ಕೂಡ ತೋರಿಸ್ತಾರೆ. ಚಮಚ ಸಿಕ್ತು, ಚಮ್ಮಚ್ ಮಿಲ್ ಗಯ. ಮಗ ಮಾಜಿ ಕುಚ್ ಸಮಜಾಯಿ ನಾ ರಹಾತಿ. ಇದಕ್ಕೆಲ್ಲರಿಗೂ ಕೂಡ ಆಶ್ಚರ್ಯವಾಗ್ತದೆ, ಅರ್ಥವಾಗಲಿಲ್ಲ. ಸುಮ್ಮನೆ ನಾವು ಮಂಗಳ ಸೇನನ ಮೇಲೆ ಅನುಮಾನ ಪಟ್ಟವಲ್ಲ ಅಂತ ಎಲ್ಲರಿಗೂ ಕೂಡ ಆಶ್ಚರ್ಯವಾಯಿತು. ಚಚ್ಚೆ ಪರ್ ಸಂತೂನೆ ಮಂಗಳ ಸೇನ ಕೋ काट पर लिटाया और मुंह पर पानी का चींटा देने हुआ बोला, तुम शर्त जीत गई. ಸಂತು ಹೇಳ್ತಾರೆ, ₹2 ಶರತ್ ಕಟ್ಟಿದ್ದ ಯಾರೋ ನೌಕರ ಸಂತು ಮಂಗಳಸೇನನ್ನು, ನಿನ್ನನ್ನು ಸಗಾಯಿ ಕಾರ್ಯಕ್ಕೆ ನಿಶ್ಚಿತಾರ್ಥ ಕಾರ್ಯಕ್ಕೆ ಬಿಟ್ಟು ಹೋಗ್ತಾರೆ. ₹2 ಚಾಲೆಂಜ್ ಕಟ್ಟಿದ್ದು ಮಂಗಳಸೇನನ ಮೇಲೆ. ಯಾರೋ ಸಂತು. ಈಗ ನೀನು ಶರತ್ನಲ್ಲಿ ಗೆದ್ದೆ ನೀನು ಅಂತ ಹೇಳ್ತಾರೆ. ಅವನು ಎಚ್ಚರವಾದ ಮೇಲೆ ಯಾರಿಗೆ? ಮಂಗಳಸೇನನಿಗೆ. लिटाया और मुंह पर पानी का चींटा दे हुए बोला, तुम शर्त जीत गई. बस तनख्वाह मिलने पर ₹2 नकद तुम्हारी हथेली पर रख दूंगा. ಅವನಿಗೆ ನೀರು ಮುಖಕ್ಕೆ ಚುಮ್ಮಿಸಿ ಮಂಗಳಸೇನಿಗೆ ಎಚ್ಚರವಾದ ಮೇಲೆ ಹೇಳ್ದ, ನೀನು ಶರತ್ನಲ್ಲಿ ಗೆದ್ದಿದೆಯಾ, ₹2 ಗೆದ್ದಿದೆಯಾ, ನನಗೆ ಸಂಬಳ ಬಂದ ಮೇಲೆ, ತನಕ್ವಾಹ ಅಂದರೆ ಸಂಬಳ ಬಂದ ಮೇಲೆ ಸಿಕ್ಕಾಗ
ನಿನಗೆ 2 ರೂಪಾಯಿ ತಂದು ನಿನ್ನ ಕೈಗೆ ಇಡ್ತೀನಿ ಅಂತ ಯಾರೋ ಸಂತು कहता है, नौकर संतु मंगल सेन से कहता है, छात्रों इस गद्य में कून का रिश्ता ವೃತ್ತ ಸಂಬಂಧ ಇಬ್ಬರು ಸಹೋದರರ ಸಂಬಂಧವನ್ನು ನಾವು ಇದರಲ್ಲಿ ತಿಳ್ಕೊಂಡು अच्छी तरह पढ़िए। सभी को धन्यवाद।